ಹಾಯ್ ಹಲೋ ನಮಸ್ಕಾರ. ರೀಸೆಂಟ್ ಆಗಿ ಬಂದ ಕನ್ನಡ ಸಿನಿಮಾಗಳಿಂದ ಜನ ಥಿಯೇಟ್ರಿಗೆ ಬರ್ತಿಲ್ಲ ಅನ್ನೋದು ಸುಳ್ಳಾಗಿದೆ. ಜನ ಥಿಯೇಟ್ರಿಗೆ ನುಗ್ತಾ ಇದ್ದಾರೆ. ಜನಗಳೇನೋ ಥಿಯೇಟ್ರಿಗೆ ಬರ್ತಾ ಇದ್ದಾರೆ. ಆದ್ರೆ ಒಂದೇ ತಿಂಗಳಲ್ಲಿ 3 ಸಿನಿಮಾ ರಿಲೀಸ್ ಆದ್ರೆ ತೊಂದರೆ ಆಗ್ಬೋದಾ? ಕೆಡಿ ಸಿನಿಮಾ ನವೆಂಬರ್ಗೆ ಬರುತ್ತಾ? ಹಾಗೆ KFI ಇಂದ ರೀಸೆಂಟ್ ಅಪ್ಡೇಟ್ಸ್ ಏನು? ಈ ಎಲ್ಲ ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ವಿಡಿಯೋನ ಎಂಡ್ ತನಕ ನೋಡಿ. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಂಬರ್ 1, ರೀಸೆಂಟ್ ಅಪ್ಡೇಟ್ಸ್ ಫ್ರಮ್ KFI. ಶ್ರೀಮುರಳಿ ಅವರು ಆಲ್ಮೋಸ್ಟ್ 200 ಕತೆ ಕೇಳಿದ್ರಂತೆ ಅಂಡ್ ಅದರಲ್ಲಿ 3 ಕತೆನ ಸಾರ್ಟ್ ಔಟ್ ಮಾಡ್ಕೊಂಡು ಈಗ ಒಂದೇ ಕತೆಗೆ ಫಿಕ್ಸ್ ಆಗಿ ಸಿನಿಮಾ ಮಾಡ್ತಾ ಇದ್ದಾರೆ. ಅಂಡ್ ಆ ಸಿನಿಮಾದ ಟೈಟಲ್ಲೇ ಉಗ್ರಾಯುಧಂ. ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇರೋರು ಪುನೀತ್ ರುದ್ರಾಂಗ್. ಎಕ್ಕ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರಲ್ಲ ಅವರೇ. ಅಯೋಗ್ಯ ಸಿನಿಮಾ ಡೈರೆಕ್ಟ್ ಮಾಡಿದ ಮಹೇಶ್ ಕುಮಾರ್ ಅವರು ಚಿಕ್ಕಣ್ಣ ಅವರ ಜೊತೆ ಜೋಡೆತ್ತು ಅನ್ನೋ ಸಿನಿಮಾ ಮಾಡ್ತಾ ಇದ್ದಾರೆ. ಕಾಟೇರ ಸಿನಿಮಾದ ಸಿನಿಮಾಟೋಗ್ರಫರ್ ಹಾಗೆ ವಿ ಹರಿಕೃಷ್ಣ ಅವರು ಈ ಸಿನಿಮಾಗೆ ವರ್ಕ್ ಮಾಡ್ತಾ ಇದ್ದಾರೆ. ರಚಿತಾ ರಾಮ್ ಅವರು ಲ್ಯಾಂಡ್ ಲಾರ್ಡ್ ಸಿನಿಮಾಗೆ ಎಂಟ್ರಿ ಆಗಿದ್ದಾರೆ. ಜಡೇಶ್ ಅವರು ಮತ್ತೊಂದು ರೂಟೆಡ್ ಸ್ಟೋರಿನ ಹೇಳ್ತಾ ಇದ್ದಾರೆ. ಅವರು ಬಿಟ್ಟಿರೋ ಟೀಸರ್ ಪೋಸ್ಟರ್ಸ್ ಇಂದ ಅದು ಗೊತ್ತಾಗ್ತಿದೆ. ಗತಾ ವೈಭವ ಸುನಿ ಅವರು ಡೈರೆಕ್ಟ್ ಮಾಡಿರೋ ಸಿನಿಮಾ ನವೆಂಬರ್ 14ಗೆ ರಿಲೀಸ್ ಆಗ್ತಾ ಇದೆ. ಹಾಗೆ ನವೆಂಬರ್ 21ಗೆ ಫುಲ್ ಮೀಲ್ಸ್ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಇದಿಷ್ಟು ಅಪ್ಡೇಟ್ಸು. ನಂಬರ್ 2, KD ಸಿನಿಮಾ ನವೆಂಬರ್ಗೆ ಬರುತ್ತಾ? ನನ್ನ ಒಪಿನಿಯನ್ನ ಹೇಳ್ತೀನಿ. KD ಪ್ಯಾನ್ ಇಂಡಿಯಾ ಸಿನಿಮಾ. ಪ್ರೇಮ್ ಅವರು ಸಿನಿಮಾ ಪ್ರಮೋಷನ್ ಮಾಡೋದ್ರಲ್ಲಿ ತುಂಬಾ ಬೆಸ್ಟ್ ಇದ್ದಾರೆ. ಡಿಸೆಂಬರ್ ಬೇರೆ ಫುಲ್ ಫಿಲ್ ಆಗಿದೆ. ಡಿಸೆಂಬರ್ ಅಲ್ಲಿ ಅಂತೂ ಬರೋದಕ್ಕೆ ಆಗಲ್ಲ. ಬಂದ್ರೆ ನವೆಂಬರ್ಗೆ ಬರಬೇಕು. ಅಕ್ಟೋಬರ್ 8th ಆದ್ರೂ ಇನ್ನೂ ಏನ್ ಅಪ್ಡೇಟ್ ಬಂದಿಲ್ಲ ರಿಲೀಸ್ ಡೇಟ್ದು. ಧ್ರುವ ಸರ್ಜಾ ಅವ್ರ ಬರ್ತ್ಡೇಗೂ ಪೋಸ್ಟರ್ ರಿಲೀಸ್ ಮಾಡಿದ್ರು, ಆದರೆ ರಿಲೀಸ್ ಬಗ್ಗೆ ಏನು ಅಪ್ಡೇಟ್ ಬರಲಿಲ್ಲ. ಸೊ ನವೆಂಬರ್ಗೆ ರಿಲೀಸ್ ಪ್ಲಾನ್ ಇದ್ದಿದ್ರೆ ಅಟ್ಲೀಸ್ಟ್ ಅವರ ಬರ್ತ್ಡೇಗೆ ಅನೌನ್ಸ್ ಮಾಡಿರೋರು ಅನ್ನೋದು ನನ್ನ ಒಪಿನಿಯನ್. ಬಿಕಾಸ್ ಪ್ಯಾನ್ ಇಂಡಿಯಾ ಸಿನಿಮಾಗಳಿಗೆ ಅಟ್ಲೀಸ್ಟ್ 1 ಮಂತ್ ಬೇಕು ಪ್ರಮೋಷನ್ ಮಾಡೋದಕ್ಕೆ. ಸ್ಟಿಲ್ ಟೈಮ್ ಇದೆ, ನೋಡ್ಬೇಕು. ಅಂಡ್ ರೀಸೆಂಟ್ ಆಗಿ ಸುದೀಪ್ ಅವರು ಕೂಡ KD ಸಿನಿಮಾದಲ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿತ್ತು. ಸೊ ಹಾಗಾಗಿ ಇವೆಲ್ಲ ನೋಡಿದ್ರೆ ಪೋಸ್ಟ್ಪೋನ್ ಆಗ್ಬೋದೇನೋ ಅಂತ ಅನಿಸ್ತಾ ಇದೆ. ನಿಮ್ಮ ಒಪಿನಿಯನ್ ನ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ ಕೇಸ್ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಆದ್ರೂ ಈ ವೀಕಲ್ಲೇ ಆಗ್ಬೋದು, ಕಾದು ನೋಡ್ಬೇಕು. ನಂಬರ್ 3, ಡಿಸೆಂಬರ್ ಕ್ಲಾಶ್. ಈ ಕ್ಲಾಶ್ ಯಾಕೆ ಆಗ್ತಾ ಇದೆ ಅಂದ್ರೆ ಡೇಟ್ಸ್ ಇಲ್ಲ. ಬಿಕಾಸ್ ಡೆವಿಲ್ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗಬೇಕು. ಬಿಕಾಸ್ ಅವರ ರಿಲೀಸ್ ಪ್ಲಾನ್ ಇದ್ದಿದ್ದೇ ಬೇರೆ, ಆಗಿದ್ದು ಬೇರೆ. ಬಟ್ ಸಮ್ಹೌ ಶೂಟಿಂಗ್ ಕಂಪ್ಲೀಟ್ ಮಾಡಿ ಸಾಂಗ್ ರಿಲೀಸ್ ಆಗಿದ್ದ ದಿನಾನೇ ವಿತೌಟ್ ಎನಿ ಕ್ಲೂ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡಿಬಿಟ್ರು. ಇನ್ನು 45 ಸಿನಿಮಾ ಆಗಸ್ಟ್ ಅಲ್ಲಿ ರಿಲೀಸ್ ಆಗಬೇಕಿತ್ತು. ಬಟ್ VFX ಕೆಲಸ ಜಾಸ್ತಿ ಇದ್ದಿದ್ರಿಂದ ಡಿಸೆಂಬರ್ 25ಗೆ ಅವ್ರು ಅನೌನ್ಸ್ ಮಾಡಿದ್ರು. ಕಿಚ್ಚ 47 ಟೈಟಲ್ ರಿಲೀಸ್ ಮಾಡೋಕ್ಕೂ ಮುಂಚೆನೆ ಸುದೀಪ್ ಅವರು ಪ್ರೆಸ್ ಮೀಟ್ ಅಲ್ಲಿ ಎಲ್ಲ ಅನ್ಕೊಂಡಂಗೆ ಆದ್ರೆ ಡಿಸೆಂಬರ್ಗೆ ಬಂದೇ ಬರ್ತೀವಿ ಅಂತ ಹೇಳಿದ್ರು. ಬಿಕಾಸ್ ಯಾವ ಪ್ರೊಡ್ಯೂಸರ್ಸ್ ಆದ್ರೂ ಹಾಲಿಡೇಸ್ನ ಟಾರ್ಗೆಟ್ ಮಾಡ್ತಾರೆ. ಇಲ್ಲೂ ಕೂಡ ಅದೇ ಆಗ್ತಾ ಇದೆ. ಈಗ ಕಾಂತಾರ ಎಕ್ಸಾಂಪಲ್ ತಗೊಂಡ್ರೆ ಒಳ್ಳೆ ಹಬ್ಬದ ಟೈಮಲ್ಲಿ ರಿಲೀಸ್ ಮಾಡಿದ್ರು. ಸ್ಕೂಲ್ ಕಾಲೇಜಲ್ಲಿ ದಸರಾ ಹಾಲಿಡೇಸ್ ಇರುತ್ತೆ. ಏನಂದ್ರೂ ಆ ಡೇಟ್ ಕೂಡ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ. ಅಂಡ್ ಅವರು ಕೂಡ ಅದೇ ಡೇಟ್ಗೆ ಬರೋದಕ್ಕೆ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಈ ಕ್ಲಾಶ್ ಏನು ಹೊಸದಲ್ಲ. ಲಾಸ್ಟ್ ಟೈಮ್ ಮ್ಯಾಕ್ಸ್ ಮತ್ತೆ UI 5 days ಗ್ಯಾಪಲ್ಲಿ ಏನೋ ರಿಲೀಸ್ ಆಗಿತ್ತು. ಕ್ಲಾಶ್ ಅಂತ ಹೇಳೋ ಬದಲು ಥಿಯೇಟರ್ಗಳಲ್ಲಿ ಸಿನಿಮಾ ಇಲ್ಲ ಅಂತಿದ್ರಲ್ಲ, ಆಡಿಯನ್ಸ್ಗೆ ಡಿಸೆಂಬರ್ ಹಬ್ಬದ ವಾತಾವರಣ ಅಂತ ಹೇಳ್ಬೋದು. ಬಿಕಾಸ್ ಮೇಕರ್ಸ್ಗೂ ಬೇರೆ ಆಪ್ಷನ್ಸ್ ಇಲ್ಲ. ಜನವರಿಲಿ ರಾಜಾ ಸಾಬ್ ಬರ್ತಾ ಇದೆ, 45 ಬೇರೆ ಪ್ಯಾನ್ ಇಂಡಿಯಾ ಸಿನಿಮಾ, ಮಾರ್ಕ್ ಕೂಡ ಹೌದು. ಈಗ ಮಾರ್ಕ್ ಸಾಂಗ್ ಬಿಟ್ಟಿರೋದ್ರಿಂದ 25ಗೆ ಬರೋದು ಕನ್ಫರ್ಮ್ ಅಂತ ಅನಿಸ್ತಾ ಇದೆ. ಡೆವಿಲ್ ಮತ್ತೆ ಈ 2 ಸಿನಿಮಾಗಳಿಗೆ ಆಲ್ಮೋಸ್ಟ್ 2 weeks ಗ್ಯಾಪ್ ಇದೆ. ಸಮ್ಹೌ ಮ್ಯಾನೇಜ್ ಆಗತ್ತೆ. ಆದ್ರೆ 45 ಮತ್ತೆ ಮಾರ್ಕ್ ರಿಲೀಸ್ ಆದಾಗ ಬೆಂಗಳೂರು ಬಿಟ್ಟು ಬೇರೆ ಊರುಗಳಲ್ಲಿ ಸಿಂಗಲ್ ಸ್ಕ್ರೀನ್ಸ್ಗೆ ತೊಂದರೆ ಆಗ್ಬೋದು ಅಂತ ಅನ್ಸುತ್ತೆ. ಒಟ್ನಲ್ಲಿ ಡಿಸೆಂಬರ್ ಅನ್ನೋದು ತುಂಬಾ ಒಳ್ಳೆ ನಂಬರ್ಸ್ ಜೊತೆ ಎಂಡ್ ಆಗೋದು ಕನ್ಫರ್ಮ್. KFI ಈಸ್ ಬ್ಯಾಕ್ ಆನ್ ಟ್ರ್ಯಾಕ್ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಚಾನಲ್ಗೆ ವಿಸಿಟ್ ಮಾಡಿ, ಬೇರೆ ಕಾಂಟೆಂಟ್ನ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಲೈಕ್ ಮಾಡೋದನ್ನ ಮರಿಬೇಡಿ, ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಮತ್ತೆ ಯೂನಿಕ್ ಕಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.